ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ವಾಹನ ಸವಾರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರ ಹತ್ರ ಎಲ್ಲ 2 ವೀಲರ್ ಇದೆ, ಹಾಗೆ 4 ವೀಲರ್ ಇದೆ, ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವಾಗ ನೀವು ಕೇಳೇ ಇರ್ತೀರ, HSRP ನಂಬರ್ ಪ್ಲೇಟ್ನ ಹಾಕಿಸ್ಕೋಬೇಕು, ಇಲ್ಲ ಅಂತಂದರೆ 2,000 ರೂಪಾಯಿನ ದಂಡ ಹಾಕ್ತಾರೆ ಅಂತ ಹೇಳಿ ಸರ್ಕಾರದಿಂದ ಹೇಳ್ತಾ ಇದ್ರು. ಬಟ್ ಆದರೆ ಇವಾಗ ಟೈಮನ್ನು 3 ಮಂತ್ಸ್ವರೆಗೂ ಎಕ್ಸ್ಟೆಂಡ್ ಮಾಡಿದೆ. 3 ಮಂತ್ಸ್ ಒಳಗೆ ನೀವು HSRP ನಂಬರ್ ಪ್ಲೇಟ್ನ ಹಾಕಿಸ್ಕೋಬೇಕಾಗುತ್ತೆ. ಆ 3 ಮಂತ್ಸ್ ಆದಮೇಲೆ 2,000 ರೂಪಾಯಿನ ದಂಡ ನಿಮ್ಮ ಗಾಡಿಗಳಿಗೆ ಹಾಕ್ತಾರೆ. ಇದು ಸರ್ಕಾರದಿಂದನೇ ಹೇಳ್ತಾ ಇದ್ದಾರೆ. ಹಾಗಾದರೆ ಆ HSRP ನಂಬರ್ ಪ್ಲೇಟ್ನ ಹೇಗೆ ಹಾಕಿಸ್ಕೊಳ್ಳೋದು ಅಂತ ಹೇಳೋದಾದರೆ, ಇಲ್ಲಿ ನೀವು ಯಾವುದೇ ರೀತಿ ಶೋರೂಮ್ಗೆ ಹೋಗಾಗಲಿ ಅಥವಾ ರೋಡ್ ಸೈಡಲ್ಲಿ ಯಾರಾದರೂ ಮಾರ್ತಾ ಇದ್ದಾರೆ, ಆ ರೀತಿ ಎಲ್ಲೂ ಹಾಕ್ಸೋದಿರೋಲ್ಲ. ಇದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಿ ನೀವು ಹಾಕಿಸ್ಕೋಬೇಕಾಗುತ್ತೆ. ಅಂದರೆ ಆನ್ಲೈನಲ್ಲಿ ಅಪ್ಲೈ ಮಾಡಿದರೆ ಅವರೇ ಒಂದು ಶೋರೂಮು ಮತ್ತು ಇಂಥ ದಿನ ಇಂಥ ಟೈಮಿಂಗ್ಸ್ ಅಂತ ಹೇಳಿ ಕೊಡ್ತಾರೆ. ಅಂಥ ದಿನ ಅಂಥ ಟೈಮಿಂಗ್ಸಿಗೆ ಹೋಗಿ ನೀವು ಆ ಶೋರೂಮ್ಗಳಲ್ಲಿ ಹಾಕಿಸ್ಕೊಬರ್ಬೇಕಾಗುತ್ತೆ. ಇಲ್ಲಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ಮಾತ್ರ ಹಾಕಿಸ್ಕೊಳ್ಳೋಕ್ಕಾಗುತ್ತೆ, ಇಲ್ಲಾಂದರೆ ಹಾಕಿಸ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾದರೆ ಅದು ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂಥೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ಹೇಗೆ ಅಪ್ಲೈ ಮಾಡೋದಂತೇಳಿ. ಅದನ್ನು ಕಂಪ್ಲೀಟಾಗಿ ನೋಡಿ, ಅಂದರೆ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ಕೆಲವೊಂದೊಂದು ಸ್ಟೆಪ್ಪು ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ನೋಡ್ತಾ ಹೋಗಿ ನಾನು ಹೇಗೆ ಅಪ್ಲೈ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. www.siam.in siam.in ಅಂತ ಟೈಪ್ ಮಾಡಿ ಈ ರೀತಿಯಾಗಿ ಒಂದು ಪೇಜು ಓಪನ್ ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಬುಕ್ HSRP ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ನೀವು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಬೇರೆ ಏನು ಕೂಡ ಟಚ್ ಮಾಡಬೇಡಿ. ಬುಕ್ ಯುವರ್ HSRP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಅಲ್ಲಿ ಇಲ್ಲಿ ಲಾಗಿನ್ ಅಂತ ಕೊಡಬೇಡಿ, ಕೆಳಗಡೆ HSRP ರಿಜಿಸ್ಟ್ರೇಷನ್ ಅಂತ ಬರ್ತಾ ಇದೆಯಲ್ವಾ, ಜಸ್ಟ್ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ನೀವು ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ನೇಮು ಮತ್ತು ನಿಮ್ಮ ಇಮೇಲ್ ID, ಸ್ಟೇಟು, ವೆಹಿಕಲ್ ನಂಬರು, ಮೊಬೈಲ್ ನಂಬರು, ಹಾಗೆ ಡಿಸ್ಟಿಕ್ಕು ನಿಮ್ಮದು ಯಾವ ಡಿಸ್ಟಿಕ್ಕು ಅದನ್ನು ಕೂಡ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡಿ ಐ ಅಗ್ರಿ ಅಂತ ಕೊಟ್ಟು ನೀವು ಇಲ್ಲಿ ಸಬ್ಮಿಟ್ನ ಕೊಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಎಗೇನ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಯಾವ ಗಾಡಿ ಆಗಿದೆ, ಯಾವ ಕಂಪ್ನಿ ಗಾಡಿ ಆಗಿದೆ, ಹೀರೋ ಹೋಂಡಾ ಆದರೆ ಹೀರೋದು, ಹೋಂಡಾ ಕಂಪ್ನಿದಾದರೆ ಹೋಂಡಾ, TVS ಆದರೆ TVS, ಯಾವ ಕಂಪ್ನಿದಾಗಿರುತ್ತೆ, ಕಾರ್ ಆದರೆ ಆ ಕಂಪ್ನಿದು, ಬೈಕ್ ಆದರೆ ಆ ಕಂಪ್ನಿದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಜಸ್ಟ್ ಆ ಒಂದು ಲೋಗೋ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಮಾಡಿದ ತಕ್ಷಣ ನಿಮಗೆ ಎಗೇನ್ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ನೀವು ಆ ಶೋರೂಮ್ಗಾದರೂ ಕೂಡ ಹೋಗಿ ಹಾಕಿಸ್ಕೊಂಬರ್ಬೋದು, ಅಥವಾ ಮನೆಯಲ್ಲಾದರೂ ಹೋಮ್ ಡೆಲಿವರಿ ಆದರೂ ಕೂಡ ಕೇಳ್ಬೋದು. ಬಟ್ ಇದು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗಿರುತ್ತೆ. ಅದ್ರ ಮೇಲೆ ಟಚ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಸ್ಟೇಟ್ ಕೇಳುತ್ತೆ. ನಿಮ್ಮ ಕರ್ನಾಟಕ ಸ್ಟೇಟ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಮೇಲೆ ಇದ್ರ ಮೇಲೆ ಇದು ಕ್ಲೋಸ್ ಅಂತ ಕೊಡಿ, ಏನಿರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಅಪ್ಲೈ ನ್ಯೂ HSRP, ಪೇ ನ್ಯೂ ಹೋಮ್ ಡೆಲಿವರಿ ಆರ್ಡರ್ ಪೇಮೆಂಟ್ ಅಂತ ಬರ್ತಾ ಇದೆಯಲ್ವಾ, ನಿಮಗೆ ಮನೆಯಲ್ಲೂ ಬೇಕಾದರೂ ಡೆಲಿವರಿ ತೊಗೊಂಡು ಹಾಕ್ಕೋಬೋದು, ಅಥವಾ ನಿಮ್ಗೆ ಹತ್ತಿರದಲ್ಲಿ ಯಾವುದಾದ್ರೂ ನಿಮ್ಮ ಗಾಡಿ ಶೋರೂಮ್ ಇರುತ್ತಲ್ಲ ಅಲ್ಲಿ ಹೋಗಿ ಕೂಡ ಹಾಕಿಸ್ಕೋಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವೆಹಿಕಲ್ ಇನ್ಫಾರ್ಮೇಷನ್ನ ಕೇಳುತ್ತೆ. ನಿಮ್ಮ ವೆಹಿಕಲ್ ಇನ್ಫಾರ್ಮೇಷನ್ ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ವೆಹಿಕಲ್ ಯಾವುದು ಮತ್ತು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು, ಚಾಸಿ ನಂಬರು, ಇಂಜಿನ್ ನಂಬರ್ ಇಷ್ಟನ್ನು ಹಾಕಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಇನ್ನೊಂದು ಅಲರ್ಟ್ ಬರುತ್ತೆ. ಓಕೆ ಅಂತ ಕೊಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಫಿಟ್ಮೆಂಟ್ ಸಿಟಿನೂ ಕೂಡ ಕೇಳುತ್ತೆ. ಅದು ನಿಮ್ಮದು ಯಾವ ಸಿಟಿ ಆಗಿರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಸಿಟಿನಲ್ಲಿ ಬೇಕು ಈ ನಂಬರು, ನೀವು ಪ್ರೆಸೆಂಟ್ ಎಲ್ಲಿದ್ದೀರಾ ಅಲ್ಲೇ ಬೇಕಾ ಅಥವಾ ಬೇರೆ ಕಡೆಗೆ ಬೇಕಾ, ನಿಮ್ಮ ಗಾಡಿ ಎಲ್ಲಿರುತ್ತೆ ಅಲ್ಲಿಗೆ ಬೇಕಾ, ಅಲ್ಲಿಗೇ ಬುಕ್ ಮಾಡ್ಕೋಬೋದು. ಅಲ್ಲಿ ಡೇಟನ್ನು ಕೂಡ ಕೇಳುತ್ತೆ. ಆ ಡೇಟನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೇನು ಇಲ್ಲಿ ನಾನು ಯಾವ ಊರಿಗೆ ಬೇಕಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಂತನ್ನು ಕೂಡ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಫೆಬ್ರವರಿಗೆ ಬೇಕಾ ಫೆಬ್ರವರಿ, ಮಾರ್ಚಿಗೆ ಬೇಕಾ ಮಾರ್ಚ್ ಸೆಲೆಕ್ಟ್ ಮಾಡ್ಕೊಂಡು ಫೆಬ್ರವರಿಗೆ ಮಾಡ್ಕೋತಾ ಇದ್ದೀನಿ. ಇದು 17ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಅದ್ರ ಮೇಲೆ ನೀವು ಮಾಡಿಸ್ಕೊಳ್ಳಿಲ್ಲ ಅಂದರೆ ನೀವು ಫೈನ್ ಕಟ್ಟಬೇಕಾಗುತ್ತೆ. ಇದೇ ಫೆಬ್ರವರಿ 17ನೇ ತಾರೀಕು ಲಾಸ್ಟ್ ಟೈಮ್ ಇರುತ್ತೆ. ನಾನಿಲ್ಲಿ 16ನೇ ತಾರೀಕನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಮೈಗೇನು ಟೈಮನ್ನು ಕೂಡ ಕೇಳುತ್ತೆ, ನಿಮಗೆ ಯಾವ ಟೈಮಲ್ಲಿ ಬೇಕು ಅಂತ. ಇಲ್ಲಿ ಡೇಟು ಮತ್ತು ಟೈಮಿಂಗ್ಸನ್ನು ಸ್ಲಾಟ್ ಬುಕ್ ಮಾಡ್ಕೋಬೋದು ನೀವು. ಅಲ್ಲಿ ನಿಮ್ಗೆ ಹತ್ರದಲ್ಲಿ ಯಾವುದು, ನಿಮ್ಮ ಪಿನ್ ಕೋಡ್ ಹಾಕಿದ ತಕ್ಷಣ ನಿಮ್ಗೆ ಹತ್ರದಲ್ಲಿ ಯಾವುದು ಶೋರೂಮ್ ಇದೆ ಅಲ್ಲಿಗೇ ಅಡ್ರೆಸ್ ಅದೇನೇ ಆಟೋಮೆಟಿಕ್ ಫ್ಲಕ್ಚ್ ಆಗುತ್ತೆ. ನಾನಿಲ್ಲಿ 16ನೇ ತಾರೀಕನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡ ತಕ್ಷಣ ಅದೇನೇ ಟೈಮಿಂಗ್ಸು ಕೂಡ ಕೇಳುತ್ತೆ. ನೀವು ಬೇಕಂದರೆ ಮನೆಗೂ ಬೇಕಿದ್ರೂ ತರಿಸ್ಕೋಬೋದು. ಅವ್ರ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಿ ಹಾಕೊಟ್ಟು ಹೋಗ್ತಾರೆ. ಇಲ್ಲ ನಮಗೆ ಗೊತ್ತಾಗಲ್ಲ ಮಾಡೋದಕ್ಕೆ ಅಥವಾ ಅಲ್ಲೇ ಹೋಗಿ ಹಾಕ್ಸ್ಕೊಂಡು ಬರ್ತೀವಿ ಅಂತಂದರೆ ಹಾಗೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಅದು ನಿಮ್ಮ ಆಪ್ಷನಲ್ಲು. 16ನೇ ತಾರೀಕು ಮೇಲೆ ಮುಟ್ಟಿದ ತಕ್ಷಣ ಟೈಮಿಂಗ್ಸನ್ನು ಕೇಳುತ್ತೆ. ನಿಮಗೆ ಕಂಫರ್ಟಬಲ್ ಇರುವಂಥ ಟೈಮಿಂಗ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಅಂತ ಇಲ್ಲಿ ಕೊಡಬೇಕಾಗುತ್ತೆ.
ಇದೇ ತಿಂಗಳು 17ನೇ ತಾರೀಕು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ಈಗಲೇ ಮಾಡಿಸ್ಕೊಳ್ಳಿ. ಡೀಟೇಲ್ ಇನ್ಫಾರ್ಮೇಷನ್ನು ಕೂಡ ಕೇಳುತ್ತೆ. ನಿಮ್ಮ ವೆಹಿಕಲ್ ಇನ್ಫಾರ್ಮೇಷನು 2 ವೀಲರ್ ಆಗಿದೆ, 2 ವೀಲರು, 4 ವೀಲರ್ ಆಗಿದೆ, 4 ವೀಲರ್ ಹಾಕಿ ವೆಹಿಕಲ್ ಟೈಪ್ ಬಂದು ಪ್ರೈವೇಟ್ ಅಂತ ಅದೇ ಆಟೋಮೆಟಿಕ್ ತೊಗೊಂಡಿರುತ್ತೆ. ವೆಹಿಕಲ್ ಮಾಡೆಲ್ ನೇಮ್ ಕೂಡ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮದು ಯಾವ ಬೈಕ್ ಆಗಿರುತ್ತೆ ಅದನ್ನು ಹಾಕಿ ನೆಕ್ಸ್ಟ್ ಅಲ್ಲಿ ನಿಮ್ಮ ಗಾಡಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಆ ನಂಬರ್ ಪ್ಲೇಟ್ ಕೊಡೋದಕ್ಕೆ ಅದನ್ನು ಕೂಡ ಆಟೋಮೆಟಿಕ್ಕಾಗಿ ಅಲ್ಲೇ ಫ್ಲಕ್ಚ್ ಆಗುತ್ತೆ. ಇಷ್ಟೇ ಅಂತ ಫಿಕ್ಸ್ ಇರೋದಿಲ್ಲ, ನಿಮ್ಮ ವೆಹಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ನಿಮ್ಮದು ಯಾವುದು ಗಾಡಿ ಅಲ್ಲಿ ಹೆಸರನ್ನ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ಇನ್ನು ನೆಕ್ಸ್ಟು ಮತ್ತೆ ನಿಮ್ಮ ಇನ್ಫಾರ್ಮೇಷನ್ನು ಪೂರ್ತಿಯಾಗಿ ಕೇಳ್ತಾ ಹೋಗುತ್ತೆ. ಅಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಪೂರ ಹಾಕಬೇಕಾಗುತ್ತೆ. ಫಸ್ಟ್ ನೇಮು, ಲಾಸ್ಟ್ ನೇಮು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ಪಿನ್ ಕೋಡು ಮತ್ತು ಅಲ್ಲಿ ಕ್ಯಾಪ್ಚರ್ ಅಂತ ಕೇಳ್ತಾ ಇದ್ವಾ ಅದನ್ನು ಟೈಪ್ ಮಾಡಿ ನೀವು ಜನರೇಟ್ OTP ಅಂತ ಕೊಡಬೇಕಾಗುತ್ತೆ. ಈ ಎಲ್ಲ ಡೀಟೇಲ್ಸು ಕೂಡ ನೀವು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಏನಾದರೂ ತಪ್ಪಾದ್ರೇ ಇಲ್ಲಿ ಮತ್ತು ಎಗೇನ್ 24 ಅವರ್ಸ್ ವೆಯ್ಟ್ ಮಾಡಿ ಅಂತ ಬರುತ್ತೆ. ಸೊ ಹಾಗಾಗಿ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಹಾಕಿ. ಎಗೇನ್ ನಿಮ್ಮ ವೆರಿಫಿಕೇಷನ್ ಡೀಟೇಲ್ಸ್ನ ಕೇಳುತ್ತೆ, ಇದು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಇಲ್ಲ ಅಂತಂದರೆ ಬ್ಯಾಕ್ ಹೋಗಿ ಮತ್ತೆ ಟೈಪ್ ಮಾಡ್ಕೊಳ್ಳಿ. ಈಗ ಗೆಟ್ ಕರೆಕ್ಟು ಇದೆ ಅಂತಂದರೆ ಗೆಟ್ OTP ಮೇಲೆ ನೀವು ಟೈಪ್ ಮಾಡಬೇಕಾಗುತ್ತೆ. ಗೆಟ್ OTP ಮೇಲೆ ಟೈಪ್ ಮಾಡಿದರೆ ನೀವು ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರ ಆ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಆ OTPನಲ್ಲಿ ಟೈಪ್ ಮಾಡಿ ವೆರಿಫೈ ಅಂತ ಕೊಡಬೇಕಾಗುತ್ತೆ. ವೆರಿಫೈ ಅಂತ ಕೊಟ್ಟ ತಕ್ಷಣ ಅಲ್ಲಿ ನೀವು ಯಾವ ರೀತಿ ಪೇಮೆಂಟ್ ಮಾಡ್ತೀರಾ ಅನ್ನೋದು ಕೂಡ ಕೇಳುತ್ತೆ. ನಿಮ್ಗೆ ಯಾವ ರೀತಿ ಪೇಮೆಂಟ್ ಬೇಕು, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯಾವ್ದಾದ್ರು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಪೇಮೆಂಟ್ನ ಮಾಡಿದರೆ ಅಲ್ಲಿಗೆ ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತೆ. ಅವರು ಕೊಟ್ಟಿದ್ದ ಡೇಟಿಗೆ ನೀವು ಹೇಳಿರುವಂಥ ಶೋರೂಮ್ಗೆ ಹೋಗಿ ನೀವು ಆರಾಮಾಗಿ ಹಾಕಿಸ್ಕೊಂಡು ಬರ್ಬೋದು. ನೀವು ಮನೇನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಡೇಟಿಗೆ ಅವರೇನೇ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತಾನೆ. ಇಷ್ಟೇ ಈಸಿಯಾಗಿ ತೊಗೋಬೋದು. ಇದು ತೊಗೊಳ್ಳಿಲ್ಲ ಅಂತಂದರೆ ನೀವು ಈ 2,000 ರೂಪಾಯಿನ ದಂಡ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಮೊಬೈಲಲ್ಲೇ ಕೂತು ಸ್ಲಾಟ್ ಬುಕ್ ಮಾಡ್ಕೊಂಡು ಈ ರೀತಿ ನಂಬರ್ ಪ್ಲೇಟ್ನ ತೊಗೊಳ್ಳಿ. ಈ ವಿಡಿಯೋನಲ್ಲಿ ಗೇನ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿದ್ರಲ್ವ, ಇಷ್ಟೇ ತುಂಬ ಸಿಂಪಲ್ಲಾಗಿ ನಿಮ್ಮ ಮೊಬೈಲಲ್ಲಿ ನೀವೇ ಅಪ್ಲೈ ಮಾಡ್ಕೊಂಡು ಈ ಒಂದು HSRP ನಂಬರ್ ಪ್ಲೇಟ್ನ ನಿಮ್ಮ ಗಾಡಿಗಳಿಗೆ ಹಾಕಿಸ್ಕೋಬೋದು. ಇಲ್ಲಿ 2 ವೀಲರ್ ಹಾಕ್ಕೊಳ್ಳೋದಿದ್ರೆ ಜಸ್ಟ್ 1,500 ಒಳಗೆ ಆಗುತ್ತೆ. 4 ವೀಲರ್ ಆದರೆ 500 to 1000 ರುಪೀಸ್ ಆಗುತ್ತೆ ಅಷ್ಟೇ. ಆನ್ಲೈನಲ್ಲಿ ಅಪ್ಲೈ ಮಾಡಿ ಹಾಕಿಸ್ಕೊಳ್ಳೋದಿರುತ್ತೆ. ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ಮಾಹಿತಿಯಿಂದ ನಿಮಗೆ ಸ್ವಲ್ಪನಾದ್ರೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಉಪಯುಕ್ತ ಆಗಿದ್ದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಅಪ್ಡೇಟ್ ಇದ್ರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ತುಂಬಾ ಧನ್ಯವಾದ.